ಈಗಾಗಲೇ ನೀರಿನ ದರ ಪರಿಷ್ಕರಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಈಗಾಗಲೇ ನೀರಿನ ದರ ಪರಿಷ್ಕರಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಏನಾದ್ರೂ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ನೀರಿನ ದರ ಏರಿಕೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಕಳೆದ 10 ವರ್ಷಗಳಿಂದ ನೀರಿನ ದರ ಏರಿಕೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನೀಡಲಾಗಿತ್ತು. ಇದೀಗ ಸರ್ಕಾರದ ಮಟ್ಟದಲ್ಲೂ ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದ ಒಪ್ಪಿಗೆಯ ಮೇರೆಗೆ ದರ ಏರಿಕೆಗೆ ಜಲಮಂಡಳಿ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಶೇಕಡ 40ರಷ್ಟು 40% ದರ ಏರಿಕೆಗೆ ಸಮ್ಮತಿಯನ್ನ ನೀಡಿದ್ರೆ ಜನರಿಗೆ ಮತ್ತೆ ನೀರಿನ ದರದ ಬಿಸಿ ತಟ್ಟಲಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶಾಕ್ ಎದುರಾಗ್ತಾ ಇರುವಂತದ್ದು. ಗ್ಯಾರಂಟಿಗಳು ಬೇಡ, ಈ ಸವಾಸನೂ ಬೇಡ ಅಂತ ರಾಜ್ಯದ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಅಂತೂ ಬಂದಿರುವಂಥದ್ದು. ಎಲ್ಲ ಒಂದು ಕಡೆ ತೈಲ ಬೆಲೆ ಏರಿಕೆ, ಇನ್ನೊಂದು ಕಡೆ ತರಕಾರಿ ಬೆಲೆ ಏರಿಕೆ, ಇದೀಗ ನೀರಿನ ದರ ಪರಿಷ್ಕರಣೆ, ನೀರಿನ ದರ ಏರಿಕೆ ಕೂಡ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಇನ್ನ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಕಳೆದ 10 ವರ್ಷಗಳಿಂದ ಏರಿಕೆಯಾಗದ ನೀರಿನ ದರ ಏರಿಕೆ ಆಗಬಹುದು. ಅಧಿಕಾರ ಸರ್ಕಾರಕ್ಕೆ ಇದೆ. ಸದ್ಯಕ್ಕೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ. ಮುಂದೆ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. 30ರಿಂದ 40% ಏರಿಸಬೇಕು, ಯಾಕಂದ್ರೆ ಬ್ಯಾಲೆನ್ಸ್ ಇಲ್ಲ, ನಾನು ಅದಕ್ಕೆ ಹೇಳ್ತಿರಲಿಲ್ಲ. ಈಗ ಏನಾಗಿದೆ, ಈಗಾಗಲೇ ಕಳೆದ 2-3 ವರ್ಷ ಹಿಂದೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಸರ್ಕಾರದಲ್ಲಿ ಚರ್ಚೆಗಿದೆ. ಸೊ ಈಗ ಅದ್ರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಹೇಗೆ ಸರ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಖರ್ಚು ವೆಚ್ಚ ಎಲ್ಲವನ್ನು ಕೂಡ? ಈಗ ನಮ್ಮ ಏನಿದೆ, ಈಗ ಸದ್ಯಕ್ಕೆ ಆರ್ಥಿಕ ಸ್ಥಿತಿಗತಿ ಏನಿದೆ ಅದನ್ನು ಸ್ಥಿರ ಮಾಡಿಸ್ಬೇಕಂತ ಹಲವಾರು ಚಟುವಟಿಕೆಗಳು ಮಾಡ್ತಾ ಇದ್ವಿ. ಉದಾಹರಣೆಗೆ ಟ್ರೀಟೆಡ್ ವಾಟರ್ಸ್ ಅನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆ ಥರ ಹಲವಾರು ಚಿಂತನೆಗಳ ಮುಖಾಂತರ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈ ದರ ಪರಿಷ್ಕರಣದ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಂಡು ತಮಗೆ ಮುಕ್ತವಾದ ಮಾಹಿತಿ ಸಿಗ್ತದೆ. ಆದರೆ ಅದರ ಬಗ್ಗೆ ತೀರ್ಮಾನ ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ. ಸದ್ಯಕ್ಕೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ. ಮುಂದೆ ಸರ್ಕಾರದಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. 30ರಿಂದ 40% ಏರಿಸಬೇಕು, ಯಾಕಂದ್ರೆ ಬ್ಯಾಲೆನ್ಸ್ ಇಲ್ಲ, ನಾನು ಅದಕ್ಕೆ ಹೇಳ್ತಿರಲಿಲ್ಲ. ಈಗ ಏನಾಗಿದೆ,